ನಮಸ್ಕಾರ. ಪ್ರೀತಿಯ ನಮ್ಮ ಕರ್ನಾಟಕ ಮತ್ತು ಪ್ಯಾನ್ ಇಂಡಿಯಾ ಟ್ರೇಡರ್ಸ್ಗಳೇ, ಇವತ್ತು ನಾವೊಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಷಯ ಏನಂತ ಕೇಳಿದ್ರೆ, ನಾವು ನಮ್ಮ ಸ್ಟ್ರಾಟಜಿಗಳನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಇಂಡಿಕೇಟ್ರನ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಅದು ಇಂಡಿಕೇಟ್ರ್ ಅಲ್ಲ, ಆದರೆ ನಮ್ಮ ಸ್ಟ್ರಾಟಜಿಗಳನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಒಂದು ಇಂಡಿಕೇಟ್ರ್ ಅಂತ ಹೇಳ್ಬೋದು. ಅಂದರೆ ಏನು ರೆಗ್ಯುಲರ್ ಆಗಿ ಇಂಡಿಕೇಟರ್ ಇರುತ್ತಲ್ಲ ಅದಲ್ಲ. ಇದರ ಲೈವ್ ಬಳಕೆಯನ್ನು ನಾವು ಆಲ್ರೆಡಿ ನಮ್ಮ ಹಳೆಯ ಲೈವ್ ವಿಡಿಯೋಸ್ಗಳಲ್ಲಿ, ಲೈವ್ ಅನಾಲಿಸಿಸ್ ವಿಡಿಯೋಗಳಲ್ಲಿ ಇದೆ. ಈಗ ಲೈವ್ ಇದೆ ಇಲ್ಲ ಅಂದರೆ ಈಗ ಆ ಇಂಡಿಕೇಟರ್ನ ಆ್ಯಕ್ಟಿವ್ ಮಾಡೋದು ಹೆಂಗೆ, ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ಆ್ಯಕ್ಟಿವ್ ಮಾಡಿಕೊಂಡು ಅದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ಏನೇನು ಚೇಂಜ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಆನಂತರ ಇಂಡಿಕೇಟರ್ ಬೇಸಿಸ್ ಮೇಲೆ ಎಂಟ್ರಿಗೆ ಹೇಗೆ ತೊಗೊಳ್ಳೋದು ಅಂತ ನೋಡೋಣ, ಆಯಿತಾ. ಇವೆಲ್ಲ ನೆಕ್ಸ್ಟ್ ನೋಡಿ. ಒಂದೇ ಇಂಡಿಕೇಟರ್ ನಿಮಗೆ ಇಂಡಿಯನ್ ಮಾರ್ಕೆಟ್, ಕಮಾಡಿಟಿ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಎಲ್ಲ ಮಾರ್ಕೆಟ್ಗಳಲ್ಲೂ ಒಂದೇ ಇಂಡಿಕೇಟ್ರ್ ವರ್ಕ್ ಆಗುತ್ತೆ. ಆದರೆ ಅದಕ್ಕೆ ತಕ್ಕನಾದ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ಅಂತ ನೋಡೋಣ. ಮತ್ತು ಸೆಬಿ ಏನು ಹೇಳುತ್ತೆ ಕೇಳಿದ್ರೆ, ಯಾವುದೇ ಥರ ಅಪ್ರೂವಲ್ ಇಲ್ಲದೆ ಇರೋರು ಅಲ್ಲಿಗೂ ಈ ಥರದನ್ನ ಸೆಲ್ ಮಾಡಬಾರ್ದು ಅಂತ ಇದೆ. ಇದು ಅಲ್ಲಿಗೂ ಅಲ್ಲ, ಆಟೋಮೆಟಿಕ್ಕಾಗಿ ನಿಮಗೆ ಬೈ ಅಥವಾ ಸೆಲ್ ಸಿಗ್ನಲ್ ಕೊಡೋಲ್ಲ, ಅಥವಾ ಬೈ ಅಂತ ಇಲ್ಲಿ ಈ ಇಂಡಿಕೇಟ್ರ್ ನೋಡಿಕೊಂಡು ನೀವು ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ನಾವು ಯಾವುದೇ ಥರ ಬೈ ಅಥವಾ ಸೆಲ್ ಅಂತ ಸಿಗ್ನಲ್ ಕೊಡೋಲ್ಲ. ಈ ಇಂಡಿಕೇಟ್ರನ್ನ ಯೂಸ್ ಮಾಡ್ಕೊಂಡು ಹೇಗೆ ಟ್ರೇಡ್ ಮಾಡ್ಬೋದು, ಅದರಿಂದ ಏನೇನು ಬೆನಿಫಿಟ್ ಇದೆ, ಯಾವ ಥರ ನೋಡ್ಬೋದು ಅಂತ ನಿಮಗೆ ಹೇಳ್ತಾ ಇದ್ದೀವಿ. ಈಗ ಫಸ್ಟ್ ಇಂಡಿಕೇಟ್ರನ್ನ ಹಾಕ್ಕೊಂಡು ನೋಡಿಕೊಂಡು ಆಮೇಲೆ ಮುಂದಿನ ವಿಶ್ಲೇಷಣೆಯನ್ನು ಮಾಡೋಣ. ಮತ್ತು ಇನ್ನು ಮುಂದಿನ ದಿವಸದಲ್ಲಿ ವಾರಕ್ಕೆ ಕನಿಷ್ಠ 2 ವಿಡಿಯೋ ಆದರೂ ಇಂಡಿಕೇಟ್ರ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದರೆ ಯಾವ್ಯಾವ ಹಂತದಲ್ಲಿ ಏನೇನು ಆಗ್ತಿತ್ತು ಅನ್ನೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ. ಈಗ ಇಂಡಿಕೇಟ್ರಿಗೆ ಹೋಗಿ ಇನ್ವೈಟ್ ಓನ್ಲಿಯಿಂದ, ಇದು ನಮ್ಮದು ಹೆಸರಲ್ಲಿದೆ, ವಿಡಿಯೋನ ಹಾಕ್ತಾಯಿದ್ದೀವಿ, ಆ್ಯಕ್ಟಿವೇಟ್ ಮಾಡಿದ್ದೀವಿ. ಈಗ ಸೆಟ್ಟಿಂಗ್ಸಿಗೆ ಹೋಗಬೇಕು. ಫಸ್ಟು ಒಂದು ಸಲ ಸೆಟ್ಟಿಂಗ್ಸಲ್ಲಿ ಏನೇನಿದೆ ನೋಡಿ. ಇಂಡಿಯನ್ ಮಾರ್ಕೆಟಿಗಾದರೆ 1 ಮಿನಿಟು ಇದೆಲ್ಲ ಆ್ಯಕ್ಟಿವ್ ಇರಲಿ. ಫೇರ್ ವ್ಯಾಲ್ಯೂ ಗ್ಯಾಪು, ಬೋರಿಂಗ್ ಕ್ಯಾಂಡಲ್ ಎಲ್ಲ ಕೊಟ್ಟಿದ್ದೀವಿ ನಾವು. ಇದು ಬೇಡ ಅಂದರೆ ಆಫ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾವು ಜನರಲಾಗಿ ಯೂಸ್ ಮಾಡ್ತೀವಿ. ಇದಿರಲಿ. ಇಲ್ಲಿ ನ್ಯಾರೋ ಅಂತ ಇರೋದನ್ನ ನಾನು ವೈಡ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಆನಂತರ ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4, ಟಾರ್ಗೆಟ್ 5, ಟಾರ್ಗೆಟ್ 7 ಇಲ್ಲಿ ತನಕ ಮಾಡ್ಕೊಂಡಿದ್ದೀವಿ. ಎಕ್ಸ್ಟೆಂಡೆಡ್ FEG ನಿಮಗೆ ಎಷ್ಟು ಕ್ಯಾಂಡಲ್ ತನಕ FEG ತೋರಿಸ್ಬೇಕಂತ ಒಂದು ಇಲ್ಲಿದೆ. ಅದನ್ನು ನಾವು ಒಂದು 300 ಅಂತ ಇಟ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು, ಹಾಗೆ ಇಷ್ಟೇ ಇಟ್ಕೊಳ್ಬೇಕಂತೇನಿಲ್ಲ. ಇನ್ನುಳಿದ ಯಾವುದೇ ಚೇಂಜಸ್ ಇಲ್ಲ. ಆದರೆ ಸಿಗ್ಮೆಂಟ್ ಚೇಂಜ್ ಆದರೆ, ಇಂಡಿಯನ್ ಮಾರ್ಕೆಟಿಂದ ಕಮಾಡಿಟಿಯಿಂದ ಕ್ರಿಪ್ಟೋ ಚೇಂಜ್ ಆದರೆ ಇಲ್ಲಿ ಸೆಟ್ಟಿಂಗ್ಸ್ಗಳು ಚೇಂಜ್ ಆಗುತ್ತೆ. ನಾನು ಫಸ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಚೇಂಜ್ ಮಾಡಿ ಅದರ ರಿಸಲ್ಟ್ ಏನು ಅಂತ ತೋರಿಸ್ತೀನಿ. ಅಂತ ನಮ್ಮ ಇಂಡಿಕೇಟರು ಆಪ್ಷನ್ ಚಾರ್ಟಲ್ಲಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಅದನ್ನು ನಿಮಗೆ ತೋರಿಸ್ತೀವಿ ನೋಡಿ. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಇಂಡಿಕೇಟ್ರ್ ಬಂದರೂ 100% ಸಕ್ಸಸ್ಫುಲ್, 100% ಪರ್ಫೆಕ್ಟ್ ಅಂತ ಹೇಳಲಿಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ 100% ಸಕ್ಸಸ್ ಇರೋದು ಇಬ್ಬರೇ. ಒಂದು ದೇವರೇ ಬಂದು ಕೂತ್ಕೊಂಡು ಟ್ರೇಡ್ ಮಾಡಬೇಕು, ಇಲ್ಲ ಆಫ್ಟರ್ ಮಾರ್ಕೆಟಲ್ಲಿ ಮುಗಿದು ಹೋಗಿರೋ ಮಾರ್ಕೆಟ್ನ ಅನಾಲಿಸಿಸ್ ಮಾಡಿ ಆಫ್ಟರ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋರು ಇರ್ತಲ್ಲ, ಅವರಿದ್ದು ಯಾವತ್ತೂ ಸ್ಟಾಪ್ ಲಾಸ್ ಸೆಟ್ ಆಗಲ್ಲ. ಇಲ್ಲಾಂದರೆ ಸಣ್ಣ ಪುಟ್ಟ ನೀವು ಒಂದು 10 ಎಂಟ್ರಿ ತೊಗೊಂಡ್ರೆ ಒಂದು 2 ಎಂಟ್ರಿನೋ 3 ಎಂಟ್ರಿ ತನಕ ಮಿನಿಮಮ್ ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ, ಅದು ಕಾಮನ್, ಆಯಿತಾ. ಈಗ ಇಂಡಿಕೇಟ್ರ್ ಅದೆಲ್ಲ ಏನೇ ಇರಲಿ, ಇಂಡಿಕೇಟ್ರ್ ನೋಡೋಣ. ಇಲ್ಲಿ ನಿಮಗೆ ಬ್ಲೂ ಕಲರ್ ಕ್ಯಾಂಡಲ್ ಕಾಣ್ತಾ ಇದೆ ಚಿಕ್ಕದು, ಇದು ಬೋರಿಂಗ್ ಕ್ಯಾಂಡಲ್ ಅಂತ. ಬೋರಿಂಗ್ ಕ್ಯಾಂಡಲ್ ಎಕ್ಸ್ಕ್ಲೂಸಿವ್ ಕ್ಯಾಂಡಲ್ ಅಂತ ಒಂದು ನಾರ್ಮಲ್ ಇಂಡಿಕೇಟ್ರ್ ಇದೆ. ಆ ಕಾನ್ಸೆಪ್ಟ್ನ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು. ಎಕ್ಸ್ಕ್ಲೂಸಿವ್ ಕ್ಯಾಂಡಲ್ ಕೊಟ್ಟಿಲ್ಲ, ನಮಗೆ ಬೋರಿಂಗ್ ಕ್ಯಾಂಡಲ್ ಮಾತ್ರ ಸಾಕಾಗುತ್ತೆ. ಅದು ಇನ್ಸ್ಟಿಟ್ಯೂಷನ್ಸ್ ಲೆವೆಲ್ಸನ್ನು ತೋರಿಸುತ್ತೆ. ಇನ್ನೊಂದು, ಇದರಲ್ಲಿ ಹೇಗೆ ಎಂಟ್ರಿ ಮಾಡೋದು, ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ನೋಡೋಣ. ಫಸ್ಟು ಸ್ವಲ್ಪ ಟ್ರೆಂಡ್ಗಡೆ ಬಗ್ಗೆ ನಾಲೆಜ್ ಇರಬೇಕು. ನಿಮಗೆ ಇಲ್ಲಿ ಬ್ಲೂ ಲೈನ್ ಕಾಣಿಸ್ತಾ ಇದೆ, ರೆಡ್ ಲೈನ್ ಕಾಣಿಸ್ತಾ ಇದೆ, ಮಿಡಲ್ಗಳಲ್ಲಿ ಇವೆಲ್ಲ ಟಾರ್ಗೆಟ್ ಲೈನ್ಗಳು. ಇಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗದೆ ಇರೋದು, ಕಡಿಮೆ ಹೈಲೈಟ್ ಆಗಿರೋ ಲೈನ್ಗಳು ಕಾಣ್ತಾ ಇದೆ. ಅದಕ್ಕೆ ಒಂದು ಲೆವೆಲ್ಸ್ ಇದೆ, ನೋಡೋಣ. ನೋಡಿ, ಸ್ವಲ್ಪ ಟ್ರೆಂಡ್ ಬಗ್ಗೆ ನಾಲೆಜ್ ಇದ್ದು, ಸ್ವಲ್ಪ ಕ್ಯಾಂಡಲ್ ಬಿಹೇವಿಯರ್ ಬಗ್ಗೆ ನಾಲೆಜ್ ಇದ್ದು, ಸ್ವಲ್ಪ ಬೇಸಿಕ್ ನಾಲೆಜು, ಟ್ರೆಂಡ್ ಬಗ್ಗೆ ಬೇಸಿಕ್ ನಾಲೆಜ್ ಇದ್ದು, ಜೊತೆಯಲ್ಲಿ
ಈ ಲೆವೆಲ್ಸ್ನ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಂಟ್ರಿ ಮೋಸ್ಟ್ ಆಫ್ ದ ಹೆಚ್ಚಿನ ಎಂಟ್ರಿಗಳು ನಿಮ್ಮದು ಸಕ್ಸಸ್ ಆಗುತ್ತೆ. ನೋಡಿ, ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಎಂಟ್ರಿಗಳು ರಿಸ್ಕ್ ಚಿಕ್ಕದಿರಬೇಕು, ರಿವಾರ್ಡ್ ಅಂದರೆ ನೀವು ಲಾಸ್ ಆದಾಗ ಚಿಕ್ಕದಿರಬೇಕು, ಪ್ರಾಫಿಟ್ ಆದಾಗ ದೊಡ್ಡದಿರಬೇಕು. ಹಾಗಿದ್ರೆ ನೋಡೋಣ ಈಗ ಏನೇನಾಗಿದೆ ನಮ್ಮ ಇಂಡಿಕೇಟ್ರಲ್ಲಿ ಆಗಿದೆ. ಫಸ್ಟ್ ಆಫ್ ಆಲ್ ಎಂಟ್ರಿ ತೊಗೊಳ್ಳೋದು ಹೆಂಗೆ, ಯಾವತ್ತೇ ಇರಲಿ ನಮ್ಮ ಇಂಡಿಕೇಟರ್ ಪ್ರಕಾರ ಎಂಟ್ರಿ ತೊಗೊಳ್ತಿದ್ರೆ ಇಲ್ಲಿ ನೋಡಿ ಬೈ ಮತ್ತು ಸೇಲ್ ಸಿಗ್ನಲ್ ಇಲ್ಲ. ನೋಡಿ, ಇದು ಒಂದು ಇಂಪಾರ್ಟೆಂಟ್ ಅಪ್ ಸೈಡ್ ಲೆವೆಲ್, ಇದು ಒಂದು ಡೌನ್ ಸೈಡ್ ಲೆವೆಲ್ ಇಂಡಿಕೇಟ್ರ್, ಆಯಿತಾ. ಇಲ್ಲಿ ಈ ಯಾವುದೇ ಕ್ಯಾಂಡಲ್ಲು ಈ ಲೈನಿಗೆ ಟಚ್ ಆದರೆ ಅಥವಾ ಕ್ರಾಸ್ ಆಗಿರೋ ಕ್ಯಾಂಡಲ್ ಇದೆಯಲ್ಲ, ನೀವು ಫ್ಯೂಚರ್ಸ್ ಟ್ರೇಡರ್ಸ್ ಆದರೆ ಈ ಥರ ಕ್ರಾಸ್ ಆಗಿರೋ ಕ್ಯಾಂಡಲ್ ಕೆಳಗಡೆ ಸೆಲ್ ಮಾಡಬೇಕು. ಈ ಕ್ರಾಸ್ ಆಗಿರೋ ಕ್ಯಾಂಡಲ್ ಹೈನೇ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಅಥವಾ ನೀವು ಆಪ್ಷನ್ಸ್ ಟ್ರೇಡರ್ ಆಗಿದ್ದರೆ ಇದರ ಕೆಳಗಡೆ ನಿಮ್ಮ ಪುಟ್ ಎಂಟ್ರಿ ಇರುತ್ತೆ, ಇದೇ ಕ್ಯಾಂಡಲ್ ಹೈ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ನೋಡಿ, ಇದು 100% 10 ಎಂಟ್ರಿ ತಗೊಂಡ್ರೆ 10 ಎಂಟ್ರಿ ನಿಮಗೆ ಪ್ರಾಫಿಟ್ ಕೊಡುತ್ತೆ ಅಂತ ನಾವು ಹೇಳಲ್ಲ. ಆದರೆ ನಿಮ್ಮ ಲಾಸ್ ಆದರೆ ಚಿಕ್ಕದಿರುತ್ತೆ, ಪ್ರಾಫಿಟ್ ಆದರೆ ದೊಡ್ಡದಿರುತ್ತೆ. ಇದು ಬೈಯರ್ಸಿಗಷ್ಟೇ ಯೂಸ್ ಆಗುತ್ತಾ, ಇಲ್ಲ ಸೆಲ್ಲರ್ಸಿಗೂ ಯೂಸ್ ಆಗುತ್ತೆ, ಆಯಿತಾ. ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಈ ಥರ ಬ್ರೇಕ್ ಆದಾಗ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ಆ್ಯಕ್ಷನನ್ನು ತೊಗೋಬೇಕು. ಹಾಗಿದ್ರೆ ಇದು ಒಂದೇನಾ ನೋಡಿ, ನೋಡೋಣ. ಜೊತೆಯಲ್ಲಿ ಟ್ರೆಂಡನ್ನು ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಬ್ಲೈಂಡಾಗಿ ನೀವು ಇದರಲ್ಲಿ ಎಂಟ್ರಿ ತೊಗೊಂಡ್ರೂ ಕೂಡ ನಿಮಗೆ ಪ್ರಾಫಿಟ್ ಬರುತ್ತೆ. ಆದರೆ ಟ್ರೆಂಡನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೊಗೊಂಡ್ರೆ ನಿಮ್ಮ ಹೆಚ್ಚಿನ ಎಂಟ್ರಿಗಳ ಪ್ರಾಫಿಟ್ ಕೊಡುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಗೋ ಎಂಟ್ರಿಗಳು ಕಡಿಮೆ, ಇಲ್ಲ ಅಂದರೂ ಪ್ರಾಫಿಟ್ ಬರುತ್ತೆ. ಆದರೆ ಪ್ರಾಫಿಟ್ ಬಂದಾಗ ದೊಡ್ಡದಿರುತ್ತೆ, ಲಾಸ್ ಆದಾಗ ಚಿಕ್ಕದಿರುತ್ತೆ. ನೋಡಿ, ಈ ಲೈನಿಗೆ ಇದು ನಮ್ಮ ಮೇಲ್ಗಡೆ ಇದೆಯಲ್ಲ, ಸಪೋಸ್ ಕೆಳಗಡೆ ಇದೆ, ಕೆಳಗಡೆಗೂ ಇದೇ ಸೇಮ್ ಆ್ಯಕ್ಷನ್ಸು. ಯಾವ ಕ್ಯಾಂಡಲ್ ಈ ಥರ ಕ್ರಾಸ್ ಆಗಿರುತ್ತೆ ಅದರ ಮೇಲ್ಗಡೆ ಫ್ಯೂಚರ್ಸ್ ಆದರೆ ಬೈ ಮಾಡಬೇಕು, ಆಪ್ಷನ್ಸ್ ಆದರೆ ಕಾಲ್ ಬೈ ಮಾಡಬೇಕು. ಸೆಲ್ಲರ್ಸ್ ಆದರೆ ಇಲ್ಲಿ ಪುಟ್ ಸೆಲ್ ಮಾಡಬೇಕು. ಯಾವುದು ನಿಮ್ಮ ಸ್ಟಾಪ್ ಲಾಸು? ಇದೇ ನಿಮ್ಮ ಸ್ಟಾಪ್ ಲಾಸ್, ಆಯಿತಾ. ಎಂಟ್ರಿನ ತೊಗೊಳ್ಬೇಕು. ಇಲ್ಲಿ ಏನಾಗಿದೆ ಟ್ರೆಂಡು ನೋಡಿ, ನೀವು ಇಲ್ಲಿ ಎಂಟ್ರಿ ತೊಗೊಂಡ್ರೆ ಆಪ್ಷನ್ಸಲ್ಲಿ ಸ್ವಲ್ಪ ಅಂದರೆ ಟೈಟ್ ಎಸ್ಸಲ್ಲಿ ಸ್ಟಾಪ್ ಲಾಸ್ ಮಾಡ್ಕೊಂಡ್ರೆ, ಕರೆಕ್ಟಾಗಿ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಸ್ಟಾಪ್ ಲಾಸ್ ಹಿಟ್ಟಾಗಿರುತ್ತೆ. ಸ್ವಲ್ಪ ಬಫರ್ ಪಾಯಿಂಟ್ ಇಟ್ಕೊಂಡ್ರೆ ಏನೂ ಹಿಟ್ಟಾಗಿರಲ್ಲ, ಆಯಿತಾ. ಇದು ಮೊನ್ನೆದಲ್ಲ, ನಾನು ಮೊನ್ನೆದಾಗಿದೆ. ಪ್ರತಿ ದಿವಸದ್ದು ಬೇರೆ ದಿವಸದ್ದು ನೋಡೋಣ, ಚೆಕ್ ಮಾಡೋಣ. ಈ ಥರ ಎಂಟ್ರಿ, ಇದು ಮೇಲ್ಗಡೆಗೂ ಸೇಮ್ ಪ್ರೊಸೀಜರು, ಕೆಳಗಡೆಗೂ ಸೇಮ್ ಪ್ರೊಸೀಜರು, ಆಯಿತಾ. ಸಪೋಸ್ ಯಾವುದಾದ್ರೂ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ಲು ಈ ಥರ ಟೆಸ್ಟ್ ಆದರೆ ಅಥವಾ ಬ್ರೇಕ್ ಆದರೆ ಏನು ಮಾಡಬೇಕು? ದೊಡ್ಡದಾಗಿರೋ ಕ್ಯಾಂಡಲ್, ಆವಾಗ ನಿಮಗೆ ಇಡೀ ಒಂದು ಕ್ಯಾಂಡಲ್ ಹಿಡ್ಕೊಂಡ್ರೆ ನಿಮಗೆ ಒಂದು ಕ್ಯಾಂಡಲ್ ದೊಡ್ಡದಿದ್ದಾಗ ರಿಸ್ಕ್ ತುಂಬ ದೊಡ್ಡದು ಬರುತ್ತೆ. ಅವಾಗ ಏನು ಮಾಡಬೇಕು? ಅಥವಾ ಚಿಕ್ಕ ಕ್ಯಾಂಡಲ್ ಇದ್ರು ಈಗ ನೀವು ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ತೊಗೊಳ್ಬೇಕು. ಅಥವಾ ನೋಡಿ, ಹಿಂದ್ಗಡೆ ಸಿಗುತ್ತೆ ನಿಮಗೆ, ನಾವು ತೋರಿಸ್ತೀವಿ. ಏನು ಮಾಡಬೇಕು? ಈ ಥರ ದೊಡ್ಡದು ಬಂದಾಗ ಇದು ನಿಮ್ಮ ರಿಸ್ಕ್, ಇಷ್ಟೊಂದು ದೊಡ್ಡ ರಿಸ್ಕನ್ನು ತೊಗೊಳಕ್ಕಾಗಲ್ಲ. ಏನು ಮಾಡಬೇಕು? ಈ ಕ್ಯಾಂಡಲ್ಲಿಗೆ ನೋಡಿ, ಸಪೋಸ್ ಇಲ್ಲಿ ನೋಡಿ, ಇದು ಒಂದು ದೊಡ್ಡದಾಗಿರೋ ಕ್ಯಾಂಡಲ್ಲು ಬ್ರೇಕ್ ಆಗಿದೆ. ನೀವು ಇಲ್ಲಿ ಎಂಟ್ರಿ ತೊಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸ್ ತುಂಬ ದೊಡ್ಡದಾಗ್ಬಿಡುತ್ತೆ, ಆಯಿತಾ. ಅದಕ್ಕೇನು ಮಾಡಬೇಕು? ತಿರ್ಗಾ ಈ ಲೆವೆಲ್ಲಿಗೆ ಇಲ್ಲಿಂದ ರೀಟೆಸ್ಟ್ ಆಗಲ್ಲ ತನಕ ವೇಟ್ ಮಾಡಬೇಕು. ರೀಟೆಸ್ಟ್ ಆದಾಗ ಎಂಟ್ರಿ ತೊಗೊಳ್ಬೇಕು. ಇದ್ರ ಮೇಲೆಗಡೆ ನೀವು ಸ್ಟಾಪ್ ಲಾಸ್ ಇರಬೇಕು, ಆವಾಗ ನಿಮ್ಮ ಸ್ಟಾಪ್ ಲಾಸ್ ಚಿಕ್ಕದಾಗುತ್ತೆ, ಆಯಿತಾ. ಈ ಥರ ದೊಡ್ಡ ದೊಡ್ಡ ಕ್ಯಾಂಡಲ್ ಕ್ರಾಸ್ ಆದಾಗ ರೀಟೆಸ್ಟ್ ಆಗೋದು ಕಾಮನ್, ಆಯಿತಾ. ರೀಟೆಸ್ಟ್ ಆಗೋದು ಕಾಮನ್. ಅದಕ್ಕೋಸ್ಕರ ರೀಟೆಸ್ಟ್ ಆಗೋ ತನಕ ವೇಟ್ ಮಾಡಬೇಕು. ಒಂದು ಈ ರೀಟೆಸ್ಟ್ ಆದಾಗ ತೊಗೊಳ್ಬೇಕು, ಅಥವಾ ಇನ್ನೂ ತುಂಬ ದೊಡ್ಡದಾಗಿದ್ದಾಗ ಈ ಕ್ರಾಸಿಂಗ್ ಇಲ್ಲಿಂದ ಈ ಮೊಮೆಂಟಮಿನ 50% ಬಂದಾಗ ತೊಗೊಳ್ಬೇಕು. ಬೆಟರ್ ಈ ಲೈನಿಗೆ ರೀಟೆಸ್ಟ್ ಆದಾಗ ತೊಗೊಂಡ್ರೆ ಬೆಸ್ಟು. ಸಪೋಸ್ ಇಲ್ಲೇ ನೀವು ತೊಗೊಂಡಿದ್ದರೆ ಇಲ್ಲಿ ನಿಮ್ಮ ಎಂಟ್ರಿ ಇರ್ತಿತ್ತು, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರ್ತಿತ್ತು, ಈ ಥರ, ಆಯಿತಾ. ಇದು ಆ ಲೈನ್ ಹತ್ರ, ಇದು ರೆಡ್ ಲೈನಿಗೂ ಈ ಕೆಂಪು ಲೈನ್ ಹತ್ರ, ಮ್ಯಾಜಿಕ್ ಲೈನ್ ಹತ್ರನೂ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ, ಮತ್ತು ಬ್ಲೂ ಲೈನ್ ಹತ್ರನೂ ಅದೇ ಥರ ರೂಲ್ಸು ಅಪ್ಲೈ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ದಿವಸದಲ್ಲಿ ಒಂದು ದೊಡ್ಡದಾಗಿರೋ ಕ್ಯಾಂಡಲ್ಲು ಕ್ರಾಸ್ ಆಯಿತು. ನೀವು ಇಲ್ಲಿ ಎಂಟ್ರಿ ತೊಗೊಂಡ್ರು ಇದು ನಿಮ್ಮ ಸ್ಟಾಪ್ ಲಾಸ್ ಬರ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ದೊಡ್ಡದಾಗಿ ಕ್ರಾಸ್ ಆಗಿದೆ. ಈಗ ನೋಡಿ, ಇಲ್ಲಿ ನೀವು ಎಂಟ್ರಿ ತೊಗೊಂಡ್ರೆ ಇಷ್ಟು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ದುಬ್ಬ ಫುಲ್ ಬ್ಯಾಕ್ ಬರೋ ತನಕ ವೆಯ್ಟ್ ಮಾಡಬೇಕು.
ಇಲ್ಲೇನಾಗಿದೆ, ರಿವರ್ಸ್ ಬರೋ ತನಕ ಬಂದೇ ಇಲ್ಲ, ಸೀದಾ ಮೊಮೆಂಟಮ್ ಬಂದುಬಿಟ್ಟಿದೆ, ಬಿಟ್ಬಿಡಿ, ಎಂಟ್ರಿ ತೊಗೊಳ್ಬೇಡಿ ಆಯಿತಾ. ಇಲ್ಲಿ ನೋಡಿ, ದೊಡ್ಡ ಕ್ಯಾಂಡಲ್ ಆಗಿ 2 ಕ್ಯಾಂಡಲ್ ಕಂಟಿನ್ಯೂ ಮೊಮೆಂಟಮ್ ಬಂತು, ಸೀದಾ ಹೋಗಿಲ್ಲ, ತಿರ್ಗಾ ವಾಪಸ್ ಇಲ್ಲಿ ತನಕ ಬಂದು ಇಲ್ಲಿಂದ ಮತ್ತೆ ಹೋಗಿದೆ. ನೀವು ಇಲ್ಲಿ ಈ ಕಡೆ ಕ್ರಾಸ್ ಬಂದಾಗ ಎಂಟ್ರಿ ತೊಗೊಂಡ್ರೆ ಆಯಿತಾ, ಇದ್ರ ಕೆಳಗಡೆನೇ ಸ್ಟಾಪ್ ಲಾಸ್ ಇಡ್ಬೋದು. ಅಥವಾ ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ದೊಡ್ಡದಾಗಿರೋ ಕ್ಯಾಂಡಲು ಕ್ರಾಸ್ ಆಗಿದೆ. ನಾವೇನಂದ್ವಿ, ಈಗ ನೀವು ಇಲ್ಲಿ ಎಂಟ್ರಿ ಚೆನ್ನಾಗಿರುತ್ತೋ ಆನಂತರ ಅದು ಒಂದು ರೀಟೆಸ್ಟ್ ಕೊಟ್ಟಿದೆ ಈ ಲೈನಿಗೆ, ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಷ್ಟು ರಿಸ್ಕ್ ಆದರೂ ಕಡಿಮೆ ಆಗಿರುತ್ತೆ ಇನಿಷಿಯಲಿ. ಇದು ನಿಮ್ಮ ಸ್ಟಾಪ್ ಲಾಸ್, ಇಷ್ಟೇ ರಿಸ್ಕ್ ಆಗುತ್ತೆ, ಇಷ್ಟು ರಿಸ್ಕ್ ಅಲ್ಲ. ನೋಡಿ, ಯಾವಾಗ ಇಲ್ಲಿಂದ ಮೊಮೆಂಟಮ್ ಮುಂದಾಯಿತು, ಈ ಕ್ಯಾಂಡಲ್ ಕೂಡ ಕ್ರಾಸಿಂಗ್ ಕ್ಯಾಂಡಲ್, ಅವಾಗೇನು ಮಾಡ್ತೀರಿ, ಈ ಲೆವೆಲ್ಸ್ ಬ್ರೇಕ್ ಆಗಿದೆ ಅಂದರೆ ನಿಮ್ಮ ಸ್ಟಾಪ್ ಲಾಸ್ನ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ನೋಡಿ, ಅವಾಗೇನಾಗುತ್ತೆ, ಆಲ್ಮೋಸ್ಟ್ ನಿಮ್ಮ ಎಂಟ್ರಿನೇ ಸ್ಟಾಪ್ ಲಾಸ್. ಅಂದರೆ ಮೊನ್ನೆನ ಸಿಚುವೇಶನ್ಸ್ ಹಂಗಿದೆ, ಅದಕ್ಕೆ ಸಿಚುವೇಶನ್ ಬೇಸಿಸ್ ಮೇಲೆ ನಾವು ಹೇಳ್ತಾ ಇರೋದು. ಎಂಟ್ರಿನ ಹೇಗೆ ತೊಗೊಳ್ಬೇಕು, ಕ್ರಾಸ್ ಆಗಿರೋ ಕ್ಯಾಂಡಲ್ ಹೈ ಹೋದರೆ ಫ್ಯೂಚರ್ಸ್ ಬೈಯಿಂಗು, ಲೋ ಬ್ರೇಕ್ ಆದರೆ ಫ್ಯೂಚರ್ ಸೆಲ್ಲಿಂಗು. ಆಪ್ಷನ್ಸ್ ಆದರೆ ಹೈ ಬ್ರೇಕ್ ಆದರೆ ಕಾಲ್ ಬೈಯಿಂಗು, ಕೆಳಗೆ ಬೇಕಾದರೆ ಪುಟ್ ಬೈಯಿಂಗು. ಸೆಲ್ಲರ್ಸ್ ಆದರೆ ಹೈ ಬ್ರೇಕ್ ಆದರೆ ಪುಟ್ ಸೆಲ್ಲಿಂಗು, ಲೋ ಬ್ರೇಕ್ ಆದರೆ ಕಾಲ್ ಸೆಲ್ಲಿಂಗು. ಅಂದರೆ ಸ್ಟಾಪ್ ಲಾಸ್ ಯಾವ್ದು ಇಡ್ತೀರಿ, ಅದೇ ಕ್ಯಾಂಡಲಿನ ಲೋ ಅಥವಾ ಅದೇ ಕ್ಯಾಂಡಲಿನ ಹೈ, ನೀವು ಯಾವ ಎಂಟ್ರಿ ತೊಗೊಳ್ತೀರಿ ಹೇಳೋ ಬೇಸಿಸ್ ಮೇಲೆ ಅದು ಬರುತ್ತೆ ಆಯಿತಾ. ಇದು ಬೇಸಿಕ್ ಎಂಟ್ರಿ ತೊಗೊಳ್ಳೋದು. ಹಾಗಿದ್ರೆ ತೊಗೊಂಡ್ಮೇಲೆ ಇನ್ನೂ ಏನೇನು ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಒಂದು ಮಿಡಲ್ ಲೆವೆಲ್ ಲೈನ್ ಇದೆ. ಈಗ ನಾವು ಈ ಮಿಡಲ್ ಲೆವೆಲ್ ಲೈನಲ್ಲಿ ಕೂಡ ಎಂಟ್ರಿನ ತೊಗೋಬೋದು. ಹೇಗೆ ತೊಗೋಬೋದು ಅಂತ ಈಗ ನೋಡೋಣ. ಹೇಗೆ ತೊಗೋಬೋದು ಕೇಳಿದ್ರೆ, ಈ ಮಿಡಲ್ ಲೆವೆಲ್ ಲೈನಿಂದ ನೋಡಿ, ಯಾವುದೇ ಒಂದು ಆ್ಯಕ್ಷನ್ಸ್ ಬಂದು ಈ ಮಿಡಲ್ ಲೆವೆಲಿಗೆ ಟಚ್ ಆಗಿ ಕ್ಯಾಂಡಲ್ ಕ್ಲೋಸಿಂಗ್, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಕ್ಯಾಂಡಲ್ ಕ್ಲೋಸಿಂಗ್ ಈ ಮಿಡಲ್ ಲೆವೆಲ್ ಲೈನ್ಗಿಂತ ಮೇಲ್ಗಡೆ ಆಗಿದೆ. ಮೇಲ್ಗಡೆ ಆಗಿದೆ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ನಲ್ಲೇ ನಾವು ಈ ಮೇಲ್ಗಡೆ ಎಂಟ್ರಿ ಆಗಬೇಕು. ಅಂದರೆ ಫ್ಯೂಚರ್ಸ್ ಆದರೆ ಬೈಯಿಂಗು, ಆಪ್ಷನ್ಸ್ ಆದರೆ ಕಾಲ್ ಬೈಯಿಂಗು, ಸೆಲ್ಲರ್ಸ್ ಆದರೆ ಪುಟ್ ಸೆಲ್ಲಿಂಗು ಆಯಿತಾ. ಯಾವ ಸ್ಟಾಪ್ ಲಾಸ್ ಯಾವುದು, ಈ ಮಿಡಲ್ ಲೆವೆಲ್ಗೆ ಕ್ರಾಸ್ ಆಗಿರೋ ಕ್ಯಾಂಡಲ್, ಏನು ಹಿಂದಿನ ಕ್ಯಾಂಡಲ್ ಕ್ರಾಸ್ ಆಗಿತ್ತಲ್ಲ ಅದರ ಲೋ, ಇದೇ ನಿಮ್ಮ ಸ್ಟಾಪ್ ಲಾಸ್. ಸಪೋಸ್ ಕೆಳಗಡೆ ಈ ಥರ ಬಂದು ಕೆಳಗಡೆ ಹಿಂಗೆ ಬಂದು ಮತ್ತೆ ಈಗ ಈ ಥರ ರೀಟೆಸ್ಟ್ ಆಗಿ ಹಿಂಗೆ ಬರುತ್ತೆ. ಈ ರೀಟೆಸ್ಟ್ ಆದಾಗ ಈ ಕ್ಯಾಂಡಲ್ ಕ್ಲೋಸಿಂಗ್ ಇದೆಯಲ್ಲ, ಈ ಕ್ಯಾಂಡಲ್ ಕ್ಲೋಸಿಂಗ್ ಈ ಮಿಡಲ್ ಲೆವೆಲ್ಗಿಂತ ಕೆಳಗಡೆ ಆಗಬೇಕು. ಆವಾಗ ಇಲ್ಲಿ ಕೂಡ ಎಂಟ್ರಿನ ನೀವು ತೊಗೋಬೋದು. ತೊಗೊಂಡ್ರೆ ನಿಮ್ಮದು ಈ ಕ್ರಾಸ್ ಆಗಿರೋ ಕ್ಯಾಂಡಲ್ ಹೈನೇ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ ಆಯಿತಾ. ಇದೇ ಎಂಟ್ರಿ ಇರುತ್ತೆ. ಈಗ ಮಿಡಲ್ ಲೆವೆಲ್ ಲೈನಲ್ಲಿ ಕೂಡ ನಾವು ಎಂಟ್ರಿನ ತೊಗೊಂಡಿರೋದು ನೋಡಿದ್ದೀವಿ. ಈ ಮಿಡಲ್ ಲೆವೆಲ್ ಲೈನಲ್ಲಿ ಎಂಟ್ರಿ ತೊಗೊಂಡಾದ ನಂತರ ಅಥವಾ ಮ್ಯಾಜಿಕ್ ಲೈನ್ ಇಲ್ಲಿ ಎಂಟ್ರಿ ತೊಗೊಂಡ ನಂತರ ಅಥವಾ ಇಲ್ಲಿ ಎಂಟ್ರಿ ತೊಗೊಂಡ ನಂತರ ಈಗ ಟಾರ್ಗೆಟ್ಗಳನ್ನು ನೋಡೋಣ. ಟಾರ್ಗೆಟ್ ಏನಿರುತ್ತೆ ಕೇಳಿದ್ರೆ, ಸಪೋಸ್ ಈಗ ನೋಡಿ, ಇಲ್ಲಿ ಎಂಟ್ರ್ ಆದ್ರಿ ಅಂತ ಇಟ್ಕೊಳ್ಳಿ, ಈ ಮಿಡಲ್ ಲೆವೆಲ್ ಲೈನ್ ಇದೆಯಲ್ಲ ಸಿಕ್ಕುದು, ಇದು ನಿಮ್ಮ ಹಾಫ್ ಆಫ್ ದ ಟಾರ್ಗೆಟ್ ಅಂತ ನಾವು ಕರಿತೀವಿ, ಅರ್ಧ ಟಾರ್ಗೆಟ್ ಅಂತ. ಅದಕ್ಕೆ ಇದನ್ನ ಸ್ವಲ್ಪ ಡಲ್ ಕಲರ್ ಮಾಡಿದ್ದೀವಿ. ನೀವು ಬೇಕಾದರೆ ಫುಲ್ ಟಾರ್ಗೆಟ್ ಅಂತ ಅಂದ್ಕೊಳ್ಬೋದು, ಇದು ಫಸ್ಟ್ ಟಾರ್ಗೆಟ್ ಅಂತ ಕರ್ಕೊಳ್ಬೋದು, ನಾವು ಹಾಫ್ ಟಾರ್ಗೆಟ್ ಅಂತ ಕರಿತೀವಿ. ಇದು ಬ್ರೇಕ್ ಆದರೆ ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್. ಸಪೋಸ್ ಇಲ್ಲಿ ನೀವು ಎಂಟ್ರ್ ಆಗಿದ್ದಿದ್ರೆ ಈ ಮಿಡಲ್ ಲೆವೆಲ್ ಲೈನ್ ನಿಮ್ಮ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ಯಾವುದು, ಈ ಬ್ಲೂ ಲೈನ್. ಈ ನೋಡಿ, ಈ ಕೆಳಗಡೆ ಈ ಲೆಡ್ ಲೈನ್ಗಿಂತ ಕೆಳಗಡೆ ಸಸ್ಟೇನ್ ಆಯ್ತಪ್ಪ, ಯಾವುದು ನಿಮ್ಮ ಟಾರ್ಗೆಟ್, ಇದೇ ನಿಮ್ಮ ಮಾರ್ಕ್ ಮಾಡಿದ್ದೀವಿ, ಇದೇ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಯಿತಾ. ಮೋಸ್ಟ್ ಆಫ್ ದ ಟೈಮ್ ಅಕ್ಯುರೇಟ್ ಟಾರ್ಗೆಟ್ ಹಿಟ್ಟಾಗುತ್ತೆ, ಸಮ್ ಟೈಮ್ ಹಿಟ್ಟಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು 100% ರೈಟ್ ಅನ್ನೋದಿಲ್ಲ ಆಯಿತಾ. ಇದು ಬ್ರೇಕ್ ಆದರೆ ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್. ನೋಡಿ, ಇಲ್ಲಿ ಮೇಲ್ಗಡೆ ಇದು ನಿಮ್ಮ ಫಸ್ಟ್ ಟಾರ್ಗೆಟು, ಇದು ಸೆಕೆಂಡ್ ಟಾರ್ಗೆಟ್, ಅಥವಾ ಇಲ್ಲಿ ಇದು ನಿಮ್ಮ ಫಸ್ಟ್ ಟಾರ್ಗೆಟ್, ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಯಿತಾ. ಈ ಥರ ಇರುತ್ತೆ. ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜಸ್ ಇದೆ. ಏನು ಅಡ್ವಾಂಟೇಜಸ್ ಇದೆ ನೋಡಿ, ಈ ಬ್ಲೂ ಮ್ಯಾಜಿಕ್ ಲೈನ್ ಮತ್ತು ರೆಡ್ ಮ್ಯಾಜಿಕ್ ಲೈನ್ ಮಿಡಲ್ ಇರೋ ಗ್ಯಾಪು ಅಥವಾ ಅಂತರ ದೊಡ್ಡದಿದೆ, ತುಂಬ ದೊಡ್ಡದಿದೆ ಅಂದರೆ ಅವತ್ತು ಮೊಮೆಂಟಮ್ಮು ಟ್ರೆಂಡ್ಗಳಿರಲ್ಲ, ಒಂದೇ ಕಡೆ ಟ್ರೆಂಡ್ ಇರಲ್ಲ, ತುಂಬ ಹೊತ್ತು ತುಂಬ ಈ ಕಡೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ.
ಒಂದು ಕಡೆ ಟ್ರೆಂಡ್ ಬರಲ್ಲ, ಕಂಟಿನ್ಯೂಸ್ ಆಗಿ ಟ್ರೆಂಡ್ ಬರಲ್ಲ. ಮತ್ತು ನೋಡಿ ಈ ವಿಷಯ, ಈಗ ವಿಡ್ತ್ ತುಂಬ ಚಿಕ್ಕದಿದೆ ಅಂತ ಇಟ್ಕೊಳ್ಳಿ, ಆವತ್ತು ಟ್ರೆಂಡ್ ಇರುತ್ತೆ. ಅಂದರೆ ನಾವು ಹಾಕಿರೋ ಟಾರ್ಗೆಟ್ಗಳಲ್ಲಿ 1 ಟಾರ್ಗೆಟ್, 2 ಟಾರ್ಗೆಟ್, 3 ಟಾರ್ಗೆಟ್, 4 ಟಾರ್ಗೆಟ್, ಈ ಥರ ಟಾರ್ಗೆಟ್ಗಳು ಹಿಟ್ ಆಗ್ತಾ ಹೋಗುತ್ತೆ. ಒಂದು ಸೈಡ್ ಟ್ರೆಂಡ್ ಇರುತ್ತೆ ಅಥವಾ ಟ್ರೆಂಡಿಂಗ್ ಇರುತ್ತೆ, ಜಾಸ್ತಿ ಮೊಮೆಂಟಮ್ ಇರುತ್ತೆ. ಆಯಿತಾ? ಇದರಿಂದ ನಿಮ್ಗೆ ಯಾಕೆ ಏನು ಅನುಕೂಲ ಆಗುತ್ತೆ ಕೇಳಿದ್ರೆ, ಬೆಳಿಗ್ಗೆ ಇದು ಪ್ಯೂರ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಮಾತ್ರ ವರ್ಕ್ ಆಗುತ್ತೆ, ಪೊಸಿಷನಲ್ ಟ್ರೇಡಿಂಗಿಗೆ ಅಲ್ಲ. ಇಂಟ್ರಾಡೇ ಟ್ರೇಡಿಂಗಲ್ಲಿ ನೋಡಿ, ಬೆಳಿಗ್ಗೆನೇ ನಿಮಗೆ ಇವತ್ತು ಜಾಸ್ತಿ ವೊಲಟಿಲಿಟಿ ಇದೆಯಾ ಅಂದರೆ ಒಂದೇ ಕಡೆ ಟ್ರೆಂಡ್ ಇದೆಯಾ, ಅಥವಾ ಜಾಸ್ತಿ ಟಾರ್ಗೆಟ್ಗಳು ಬರಲ್ವಾ, ಅಥವಾ ಒಂದೇ ಕಡೆ ಟ್ರೆಂಡ್ ಇಲ್ವಾ ಅನ್ನೋದು ಈ ವಿಡ್ತನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಈಗ ಸಪೋಸ್ ಕೇಳ್ಬೋದು, ಸರ್ ಎಷ್ಟು ಪಾಯಿಂಟ್ ಇದ್ರೆ ದೊಡ್ಡದು? ನಿಮಗೆ ರೆಗ್ಯುಲರ್ ಟ್ರೇಡ್ ಮಾಡೋರಿಗೆ ಗೊತ್ತಾಗುತ್ತೆ ಯಾವುದು ಇದರಲ್ಲಿ ನಾರ್ಮಲು, ಯಾವುದು ಇದು ಸ್ಪೆಷಲ್ ಅಂದರೆ ಜಾಸ್ತಿ ಇರೋದು, ಯಾವುದು ಚಿಕ್ಕದಿರೋದು ಅಂತ, ಯಾವುದು ಜಾಸ್ತಿ ಯಾವುದು ಚಿಕ್ಕದು ಅಂತ. ನಿಮಗೆ ಇಲ್ಲಿ ಸಪ್ರೇಟ್ ಪರ್ ಡೇ ಸಪ್ರೇಟ್ ಆಗಿ ಬರುತ್ತೆ. ಇದನ್ನು ನಾವು ನೋಡಿದ್ದೀವಿ, ಸಪ್ರೇಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ನೋಡಿ, ಇದು ವಿಡ್ತ್ ತುಂಬ ದೊಡ್ಡದಿದೆ. ಯಾವತ್ತೋ ತಾರೀಕು 20 ಏನಾಗಿದೆ, ಈ ಝೋನ್ ಬಿಟ್ಟು ಹೊರಗಡೆ ಹೋಗೇ ಇಲ್ಲ, ಈ ಮಿಡಲ್ ಲೆವೆಲ್ ಲೈನ್ ಹತ್ರನೇ ಸುತ್ತಾ ಇದೆ. ನೋಡಿ ಈ ಥರ ಇದ್ದಾಗ ನಾವೇನು ಹೇಳಿದ್ವಿ, ವಿಡ್ತ್ ದೊಡ್ಡದಿದ್ದರೆ ಜಾಸ್ತಿ ಎಂಟ್ರಿಗಳು ಬರೋಲ್ಲ, ಅಂದರೆ ದೊಡ್ಡ ಟಾರ್ಗೆಟ್ಗಳು ಬರೋಲ್ಲ. ಇನ್ನೂ ಒಂದು ಹೇಳ್ತಾ ಇದ್ದೀವಿ, ಈ ವಿಡ್ತ್ ಕೂಡ ತುಂಬ ದೊಡ್ಡದು ಬಂತು, ಈ ಅರ್ಧ ಮಿಡಲ್ ಲೆವೆಲ್ ಲೈನ್ ಇದೆಯಲ್ಲ, ಇದು ತುಂಬ ದೊಡ್ಡದು ಬಂದಿದೆ ಅಂತ ಇಟ್ಕೊಳ್ಳಿ. ಅವತ್ತು ನೀವು ಏನು ಮಾಡಬೇಕು ಕೇಳಿದ್ರೆ, ಈ ಥರ ಒಂದು ಟೂಲ್ ಇದೆ, ಡೇಟ್ ಆ್ಯಂಡ್ ಪ್ರೈಸ್ ರೇಂಜ್ ಅಂತ. ಅದು ಎಲ್ಲಿ ಸಿಗುತ್ತೆ ಕೇಳಿದ್ರೆ ನಿಮಗೆ, ಇಲ್ಲಿ ನೋಡಿ, ಈ ಲಾಂಗ್ ಪೊಸಿಷನ್ ಇದೆಯಲ್ಲ, ಇದೆಲ್ಲ ಕೆಳಗಡೆ ಇದೆ ನೋಡಿ, ಇಲ್ಲಿಂದ ತೊಗೊಳ್ಳಿ. ನಾವು ಇದನ್ನ ಶಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತೊಗೊಂಡು ಈ ಮಿಡಲ್ ಲೈನಿಂದ ನೀವು ಒಂದು ಈ ಥರ ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಒಂದು ಸೆಟ್ ಮಾಡ್ಕೋಬೇಕು. ಅಂದರೆ ಈ ಮಿಡಲ್ ಲೆವೆಲ್ ಲೈನ್ ಹೆಂಗೆ ವರ್ಕ್ ಆಗುತ್ತಲ್ಲ, ಇದು ಕೂಡ ಹಂಗೆ ವರ್ಕ್ ಆಗುತ್ತೆ. ನಾವು ಇದನ್ನು ಆಟೋಮೆಟಿಕ್ ಆಗಿ ಬರೋ ಥರ ಮಾಡಿಲ್ಲ. ಯಾಕೆ ಹೇಳಿದ್ರೆ ಇದು ರೆಗ್ಯುಲರ್ ಆಗಿ ಎಲ್ಲ ದಿವಸ ಈ ಥರ ಸಿಗಲ್ಲ. ಆಯಿತಾ? ಸಿಕ್ಕಿದಾಗ ಇದು ಒಂದು ಟೂಲ್ ಯೂಸ್ ಮಾಡ್ಕೊಂಬಿಡಿ ಇಷ್ಟೇ. ಈ ಮಿಡಲ್ ಲೆವೆಲ್ ವರ್ಕ್ ಆಗಿದಾಗ ಇದಕ್ಕಿಂತ ಈ ಮಿಡಲ್ ಲೆವೆಲ್ ಲೈನಿಂದ ರೆಡ್ ಲೈನು ಅಥವಾ ಮಿಡಲ್ ಲೆವೆಲ್ ಲೈನಿಂದ ಬ್ಲೂ ಲೈನ್ಗಿಂತ ಎಕ್ಸಾಕ್ಟ್ ಮಿಡಲ್ಲಿಗೆ ಒಂದು ಲೈನ್ ಬರುತ್ತೆ, ಅದು ಕೂಡ ಇದೇ ಥರ ವರ್ಕ್ ಆಗುತ್ತೆ. ಈ ಮಿಡಲ್ ಲೆವೆಲ್ ಲೈನ್ ವರ್ಕ್ ಆಗುತ್ತೆ ಹಾಗೆ ನೋಡಿ, ಎಕ್ಸಾಕ್ಟ್ ಇಲ್ಲಿಂದನೇ ಬೌನ್ಸ್ ಆಗಿದೆ, ಇಲ್ಲಿಂದನೇ ವಾಪಸ್ ಆಗಿದೆ. ಆಯಿತಾ? ಇದರಿಂದ ಅನುಕೂಲ ಏನಿದೆ ಕೇಳಿದ್ರೆ ನೋಡಿ, ನಿಮಗೆ ಯಾವತ್ತು ಒಂದೇ ಸಡೆ ಟ್ರೆಂಡ್ ಇದೆ, ಮೊಮೆಂಟಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾವತ್ತು ಟ್ರೆಂಡು ಅಥವಾ ಆ್ಯಕ್ಷನ್ಸ್ ಮೊಮೆಂಟಮ್ ಇಲ್ಲ ಅಥವಾ ಮೇಲೆ ಕೆಳಗೆ, ಅಂದರೆ ಯಾವತ್ತು ನೀವು ದೊಡ್ಡ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು, ಯಾವತ್ತು ನೀವು ಚಿಕ್ಕ ಟ್ರೇಡ್ನ ಸ್ಕ್ಯಾಲ್ಪಿಂಗನ್ನು ಮಾಡಬೇಕು ಅನ್ನೋದು ಇದರಿಂದ ಬೆಳಿಗ್ಗೆನೇ ನಿಮಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಂಡಿಯನ್ ಮಾರ್ಕೆಟ್ ಇದ್ದರೆ ಹೆಂಗಿರ್ಬೇಕು ಕೇಳಿದ್ರೆ, ಗೋ ಟು ಸೆಟ್ಟಿಂಗ್ಸ್ ಮತ್ತೆ ಹೋಗ್ತೀವಿ ನೋಡಿ, ಇಲ್ಲಿ ಸೆಲೆಕ್ಟ್ ಕ್ಯಾಂಡಲ್ ಡ್ಯೂರೇಷನ್ಸ್ ಅಂತ ಇದೆ, ಇದನ್ನು 1 ಮಿನಿಟ್ ಅಂತ ಮಾಡಬೇಕು. ಆಯಿತಾ? ಕಮಾಡಿಟಿ ಇದ್ದರೆ 5 ಮಿನಿಟ್ಸ್ ಅಂತ ಮಾಡಬೇಕು. ಕ್ರಿಪ್ಟೋಗೂ ವರ್ಕ್ ಆಗುತ್ತೆ, ನಾನು ತೋರಿಸ್ತೀನಿ ಕ್ರಿಪ್ಟೋಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅದ ಕ್ರಿಪ್ಟೋಗೆ ಏನು ಮಾಡಬೇಕು, ಇಲ್ಲಿ 15 ಮಿನಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. 24/7 ಅಂತ ಇದೆಯಲ್ಲ, ಇದನ್ನ ಆನ್ ಮಾಡ್ಕೊಳ್ಬೇಕು. ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಆಯಿತು, ಅಷ್ಟೇ. ಆಯಿತಾ? ಇದು ಆಪ್ಷನ್ ಚಾರ್ಟಲ್ಲಿ ಕೂಡ ವರ್ಕ್ ಆಗುತ್ತೆ. ಸಪೋಸ್ ನೀವು ಆಪ್ಷನ್ ಟ್ರೇಡರು, ಆಪ್ಷನ್ಸಲ್ಲಿ ಬೈ ಮಾಡೋದು. ಈಗ ಏನಾಗುತ್ತೆ, ಎಷ್ಟೋ ಟ್ರೇಡರ್ಗಳಿಗೆ ಏನೋ ಗೊತ್ತಿದ್ರು ಎಲ್ಲೇ ಯಾವುದೋ ಲೆವೆಲಲ್ಲಿ ಬೈ ಮಾಡಿಕೊಂಡು, ಅಂದರೆ ಅವರ ಅನಾಲಿಸಿಸ್ ವರ್ಕ್ ಆದರೂ ಕೂಡ ಅವರಿಗೆ ಪ್ರಾಫಿಟ್ ಬರೋದು, ಅಂಥ ಸಿಚುವೇಶನ್ಸ್ಗಳಿರುತ್ತೆ. ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಕ್ಲಿಯರ್ ಆಗಿ ನೋಡಿ. ಇನ್ನೊಂದು ಏನು ಹೇಳ್ತಾ ಇದ್ದೀವಿ, ಈ ರೆಡ್ ಲೈನು, ಈ ಬ್ಲೂ ಲೈನ್, ಇದು ನಾವು ಇದಕ್ಕೇನು ಹೆಸರು ಕೊಟ್ಟಿದ್ದೀವಿ, ಮ್ಯಾಜಿಕ್ ಲೈನ್ ಎಂಟ್ರಿ ಟೆಕ್ನಿಕ್ ಅಂತ ಕೊಟ್ಟಿದ್ದೀವಿ. ಆಯಿತಾ? ಇದು ಸಮ್ ಎಕ್ಸ್ಪೈರಿ ದಿವಸ ಫುಲ್ಲಾಗಿ ಏನು ಕನ್ಸಾಲ್ಟೇಷನ್ ಆಗುತ್ತಲ್ಲ, ಅವತ್ತು ಇದು ಸಮ್ ಟೈಮ್ ಕನ್ಸಾಲ್ಟೇಷನ್ ಆಗೋ ಟೈಮಲ್ಲಿ ಮ್ಯಾಗ್ನೆಟ್ ಲೈನ್ ಥರ ವರ್ಕ್ ಆಗುತ್ತೆ. ಅಂದರೆ ಕನ್ಸಾಲಿಡೇಷನ್ ಕೂಡ ಇದೇ ಲೈನ್ ಹತ್ರನೇ ಆಗೋದು. ಈ ಲೈನ್ ಹತ್ರ ತುಂಬ ಕನ್ಸಾಲಿಡೇಷನ್ ಆಗಿ ನಿಂತಿದ್ಯಾ, ಈ ಕಡೆಗೆ ಬ್ರೇಕ್ ಆಗಲಿ ಈ ಕಡೆ ಬ್ರೇಕ್ ಆಗಲಿ ಮೊಮೆಂಟಮ್ ಫಾಸ್ಟ್ ಇರುತ್ತೆ. ಇಲ್ವಾ, ಈ ಬ್ಲೂ ಲೈನ್ ಮತ್ತು ರೆಡ್ ಲೈನ್ ಮಧ್ಯ ಟ್ರೆಂಡ್ಗಳಿರಲ್ಲ. ಅಂದರೆ ಈ ಕಡೆ ಈ ಥರ ಆ್ಯಕ್ಷನ್ಸ್ಗಳಿರೋ ಚಾನ್ಸಸ್ ಜಾಸ್ತಿ. ಅಂದರೆ
ಇಲ್ಲಿ ನಾವು ಎಲ್ಲೆಲ್ಲಿ ಎಂಟ್ರಿ ಹೇಳಿದ್ದೀವೋ ಎಂಟ್ರಿ ತಗೊಂಡ್ರೆ ಮಧ್ಯ ಮಧ್ಯ ಸ್ಟಾಪ್ ಲಾಸ್ನ ಜಾಸ್ತಿ ಮಾಡಿಫೈ ಮಾಡಬಾರ್ದು. ಒಂದು ಸ್ಟಾಪ್ ಲಾಸ್ ಇಟ್ಟಾಗಬೇಕು, ಇಲ್ವಾ ನಿಮ್ಮದು ಟಾರ್ಗೆಟ್ ಇಟ್ಟಾಗಬೇಕು. ನೋಡಿ, ಸ್ಟಾಪ್ ಲಾಸ್ ಇಟ್ಟಾದರೆ ಚಿಕ್ಕದು, ಟಾರ್ಗೆಟ್ ಇಟ್ಟಾದರೆ ದೊಡ್ಡದು. ನಾವೆಲ್ಲ ಕ್ಲಿಯರಾಗಿ ಹೇಳಿದ್ದೀವಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕೇಳ್ಬೋದು. ಮತ್ತು ಏನು ಮಾಡಿ, ನಾವೇನು ಹೇಳ್ತೀವಿ, ಸಜೆಷನ್ ಮಾಡ್ತೀವಿ ಕೇಳಿದ್ರೆ, ಇದು ಸ್ಪಾಟ್ ಚಾರ್ಟಿಗೂ ವರ್ಕ್ ಆಗುತ್ತೆ, ಆಪ್ಷನ್ ಚಾರ್ಟಿಗೂ ವರ್ಕ್ ಆಗುತ್ತೆ. ನಾವು ಇಂಟ್ರಾಡೇ ಟ್ರೇಡರ್ಸ್ಗಳು ಏನು ಮಾಡಬೇಕು ಹೇಳಿದ್ರೆ, ನಮ್ಮ ಸಜೆಷನ್ ಏನಿದೆ, ನೀವು ಫ್ಯೂಚರ್ ಚಾರ್ಟಲ್ಲಿ ಹಾಕಿ, ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಇಲ್ಲಿ ಹಾಕಿ ತೋರಿಸ್ತೀವಿ ನಿಮಗೆ ಫ್ಯೂಚರ್ ಚಾರ್ಟ್ಗಳಲ್ಲಿ. ನೋಡಿ, ಫ್ಯೂಚರ್ ಚಾರ್ಟಲ್ಲಿ ಕೂಡ ಇನ್ನೂ ಹೆಚ್ಚು ಅಕ್ಯುರೇಸಿಯಿಂದ ವರ್ಕ್ ಆಗುತ್ತೆ. ಆಯಿತಾ? ಇನ್ನೂ ಒಂದು ಏನು ಹೇಳ್ತಿದ್ದೀವಿ, ಈ ಬ್ಲೂ ಲೈನ್ ಮೇಲ್ಗಡೆ ಅಪ್ಸೈಡ್ ಆ್ಯಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ರೆಡ್ ಲೈನ್ಗಿಂತ ಕೆಳಗಡೆ ನಿಂತಿದೆ ಅಂದರೆ ಡೌನ್ ಸೈಡ್ ಆ್ಯಕ್ಷನ್ಸ್ ತುಂಬ ಕೆಳಗಡೆ ಇರುತ್ತೆ. ಅದಕ್ಕೆ ಇದನ್ನ ಕೆಳಗಡೆ ರೆಡ್ ಲೈನು, ಮೇಲ್ಗಡೆ ಬ್ಲೂ ಲೈನ್ ಅಂತ ಮಾಡಿಟ್ಟಿದ್ದೀವಿ. ಆಯಿತಾ? ಕಲರ್ ಕೋಡ್ನ. ಇನ್ನೊಂದು ಇದರಲ್ಲಿ ಬೆನಿಫಿಟ್ ಏನಿದೆ ಕೇಳಿದ್ರೆ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಬೇಕಾದ್ರೆ ಕೆಲವು ಅಂದರೆ ನಾರ್ಮಲ್ ಟ್ರೇಡರಿಗೆ ಗೊತ್ತಿರಲ್ಲ. ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ನಮ್ಮ ಕಡೆನೂ 1-to-1 ಸೆಷನ್ಸ್ ಕೂಡ ಇದೆ. ಆಯಿತಾ? ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಐಡೆಂಟಿಫೈ ಮಾಡ್ತಾ ಕೂತ್ಕೊಳ್ಳೋದು ಮ್ಯಾನ್ಯುಯಲಿ ಸ್ವಲ್ಪ ಕಷ್ಟ. ಇದರಲ್ಲಿ ಒಂದು 100% ಫೇರ್ ವ್ಯಾಲ್ಯೂ ಗ್ಯಾಪ್ ಬರೋಲ್ಲ, ಒಂದು 60-70% ಫೇರ್ ವ್ಯಾಲ್ಯೂ ಗ್ಯಾಪ್ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಅಂದರೆ ಚಾರ್ಟಲ್ಲಿ ಎಲ್ಲಿ ಇಂಬ್ಯಾಲೆನ್ಸ್ ಇದೆ, ಎಲ್ಲಿ ಇಂಬ್ಯಾಲೆನ್ಸ್ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನೊಂದು, ಬೋರಿಂಗ್ ಕ್ಯಾಂಡಲ್ ಕೊಟ್ಟಿದ್ದೀವಿ. ಈ ಬೋರಿಂಗ್ ಕ್ಯಾಂಡಲ್ ಏನು ತೋರಿಸುತ್ತೆ ಕೇಳಿದ್ರೆ, ಈ ಬೋರಿಂಗ್ ಕ್ಯಾಂಡಲ್ ಇದ್ದಲ್ಲೆಲ್ಲ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟಿವಿಟಿ ಇರುತ್ತೆ. ಅಂದರೆ ಇನ್ಸ್ಟಿಟ್ಯೂಷನ್ಸ್ ಝೋನ್ ಅಂತ ಕರಿತೀವಿ. ಆ ಇನ್ಸ್ಟಿಟ್ಯೂಷನ್ ಝೋನಲ್ಲೇ ಅವರು ಹೆಚ್ಚು ಆ್ಯಕ್ಷನ್ ತಗೊಳ್ಳೋದು. ಅಂದರೆ ಅವರ ಬೈ ಆರ್ಡರ್ ಇರಲಿ, ಸೆಲ್ ಆರ್ಡರ್ ಇರಲಿ, ಈ ಬ್ಲೂ ಕ್ಯಾಂಡಲ್, ಬೋರಿಂಗ್ ಕ್ಯಾಂಡಲ್ ಇರುತ್ತಲ್ಲ, ಅಲ್ಲೇ ಹೆಚ್ಚು ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಇದನ್ನೇ ಕೊಟ್ಟಿದ್ದೀವಿ. ಎಕ್ಸ್ಕ್ಲೂಸಿವ್ ಕ್ಯಾಂಡಲ್ ಬೇಕಾಗಿರಲ್ಲ. ನಿಮಗೆ ಎಂಟ್ರಿ ಎಲ್ಲಂತ ಸಿಕ್ಕಿದ್ರೆ ಸಾಕು, ಗೊತ್ತಾಗುತ್ತೆ. ಈಗ ಆಪ್ಷನ್ ಚಾರ್ಟಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಹಾಕಿದ್ದೀವಿ, ಏನು ಹಾಕಿದ್ದೀವಿ, ನಿಫ್ಟಿ ನೋಡಿ, 23,500 ಜುಲೈ 28 ಕಾಲ್ ಆಪ್ಷನ್ಸ್ ನೋಡಿ. ಆಯಿತಾ? ನಾವು ಹೇಳೋ ರೂಲ್ಸು ಇಲ್ಲಿ ಏನಾಗಿದೆ, ಇಲ್ಲಿ ರೆಡ್ ಲೈನ್ವರೆಗೆ ಬಂದಿಲ್ಲ. ಆ್ಯಕ್ಚುಲಿ ಇದನ್ನು ನೋಡಿ ತೊಗೊಳೋದಿದ್ರೆ ಇಲ್ಲಿ ಎಂಟ್ರಿ ಬಂತಿತ್ತು. ಬೇಡ, ನೀವು ಇಲ್ಲೇ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಮಿಡಲ್ ಲೆವೆಲ್ ಲೈನ್ 255 ಏನಾಗಿದೆ, ನಾವೇನು ಹೇಳಿದ್ವಿ, ಇಲ್ಲಿ ಮಿಡಲ್ ಲೆವೆಲ್ ಲೈನಲ್ಲಿ ಈ ಥರ ಮೊಮೆಂಟಮ್ ಹೋಗಿ ವಾಪಸ್ ರೀಟೆಸ್ಟ್ ಆಗಿ ಈ ಮಿಡಲ್ ಲೆವೆಲ್ ಲೈನ್ಗಿಂತ ಮೇಲ್ಗಡೆ ಕ್ಲೋಸ್ ಆದರೆ, ಆಯಿತಾ, ನೆಕ್ಸ್ಟ್ ಕ್ಯಾಂಡಲ್ಲೇ ನೀವು ಎಂಟ್ರಿನ ತೊಗೋಬೋದು. ನಿಮ್ಮ ಸ್ಟಾಪ್ ಲಾಸ್ ಯಾವುದು? ಈ ಮಿಡಲ್ ಲೆವೆಲ್ ಕ್ರಾಸ್ ಆಗಿರೋ ಕ್ಯಾಂಡಲ್ ಲೋ ಅಂತ ಹೇಳಿದ್ವಿ, ಅಪ್ಸೈಡ್ ತೊಗೊಳೋದಿದ್ರೆ. ನೋಡಿ, ಈ ಥರ ಆಗಿದ್ರೆ ಇದೇ ನಿಮ್ಮ ಸ್ಟಾಪ್ ಲಾಸ್ ಬರ್ತಿತ್ತು. ಇವರೇನು ವರ್ಕ್ ಆಗಿದ್ದಷ್ಟೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಆಯಿತಾ? ವರ್ಕ್ ಆಗದೆ ಇರೋದು ಇರುತ್ತೆ. ಸ್ಟಾಪ್ ಲಾಸ್ ಆದರೆ ಚಿಕ್ಕದು ಅಂತ ಹೇಳ್ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ ಇದೇ ನಿಮ್ಮದು ಎಂಟ್ರಿ ಬರ್ತಿತ್ತು ರೀಟೆಸ್ಟ್ ಆಗಿ. ಆಯಿತಾ? ಇಲ್ಲೇ ಎಂಟ್ರಿ ಬರ್ತಿತ್ತು, ಇದ್ರ ಕೆಳಗಡೆ ಸ್ಟಾಪ್ ಲಾಸು ಹೋದರೆ ಇಷ್ಟು ಚಿಕ್ಕದು. ನಾನೀಗ ಫಸ್ಟ್ ಟಾರ್ಗೆಟಿಗೆ ನಿಮಗೆ ರಿಸ್ಕ್ ರಿವಾರ್ಡ್ ಹಾಕ್ತೀನಿ. ರಿಸ್ಕ್ ಆದರೆ ಎಷ್ಟು ಅಂತ ನೋಡ್ಕೊಂಬಿಡಿ. ರಿವಾರ್ಡ್ ಫಸ್ಟ್ ಟಾರ್ಗೆಟ್ ಎಷ್ಟು ಹೇಳಿ, ಈ ಬ್ಲೂ ಲೈನ್ ಅಂತ ಹೇಳಿದ್ದೀವಿ, ಇದ್ರ ಕಡೆಗೆ ಮೇಲ್ಗಡೆ ನೋಡಿ ಎಷ್ಟು ಬರ್ತಾ ಇದೆ, 1:4.78 ಬರ್ತಾ ಇದೆ. ಸಪೋಸ್ ನೀವು ಸೆಕೆಂಡ್ ಟಾರ್ಗೆಟಿಗೆ ವೇಟ್ ಮಾಡಿದ್ರಿ, ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ ಅಂದರೆ ನೋಡಿ 1:10 ಬಂತು. ಆಯಿತಾ? ನೀವು ಬೇರೆ ಸ್ಟ್ರೈಕ್ ಪ್ರೈಸ್ ನೋಡ್ತೀರಾ, ಸ್ಟ್ರೈಕ್ ಪ್ರೈಸ್ ನೋಡ್ಬೋದು. ನಮ್ಮ ಹತ್ರ ಇಂಡಿಕೇಟರ್ ಬೇಕಂದರೆ ಕಾಂಟ್ಯಾಕ್ಟು ವಾಟ್ಸಪ್ ನಂಬರ್ ಇದೆ, ಶೋ ಆಗ್ತಾ ಇದೆ, ಡಿಸ್ಕ್ರಿಪ್ಷನ್ನಲ್ಲೂ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ. ನಾವು ಹೇಗೆ ನಿಮ್ಮ ಟ್ರೇಡಿಂಗ್ ಚಾರ್ಟಲ್ಲಿ ಇದನ್ನ ಆ್ಯಕ್ಟಿವೇಟ್ ಮಾಡೋದು ಅಂತ ನಾವು ಹೇಳ್ತೀವಿ. ಏನೇನು ರೂಲ್ಸ್ ಇದೆ, ಒಂದು ಸ್ವಲ್ಪ ಸ್ಯಾಂಪಲ್ ನೀವು ಇದೆ, ಸ್ವಲ್ಪ ಒಂದು 5 ನಿಮಿಷ ಟ್ರೈನಿಂಗ್ ಕೂಡ ಕೊಡ್ತೀವಿ ಬೇಕಿದ್ರೆ. ಆಯಿತಾ? ಇದು ಸ್ವಲ್ಪ ನೋಡಿ, ನಾವೇನು ಹೇಳ್ತಾ ಇದ್ದೀವಿ, ಟ್ರೆಂಡು ಮತ್ತು ಇದ್ರ ರೂಲ್ಸ್ನ ಮಿಸ್ ಮಾಡಿ ಇನ್ನು ಆ್ಯಕ್ಷನ್ಸ್ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿದ ತಕ್ಷಣ ರೆಗ್ಯುಲರ್ ಟ್ರೇಡ್ ಮಾಡೋರಿಗೆ ಗೊತ್ತಾಗುತ್ತೆ, ಅದು ವರ್ಕು ಕೂಡ ಆಗುತ್ತೆ. ನಾವು ಅದನ್ನ ನಿಮಗೆ ತೋರಿಸೇ ಕೊಡ್ತೀವಿ. ಈಗ ಬೇರೆ ಸ್ಟ್ರೈಕ್ ಪ್ರೈಸ್ ನೋಡೋಣ ಬೇಕಿದ್ರೆ. ಆಯಿತಾ? 600, 700 ಔಟ್ ಆಫ್ ದ ಮನಿ ಬೇಕಾದ್ರೂ ನೋಡೋಣ. ನೋಡಿ,
ಏನಾಗಿದೆ ನೋಡಿ, ಇಲ್ಲೇ ನಿಮಗೆ ಇಲ್ಲಿ ಎಂಟ್ರಿ ಬರುತ್ತಾ ರೀಟೆಸ್ಟ್ ಆದಾಗ. ನೋಡಿ ಇದು 84 ರೂಪಾಯಿ ಎಂಟ್ರಿ ಆಯಿತಾ. ನಮ್ಮ ರೂಲ್ಸ್ ಪ್ರಕಾರ ರೀಟೆಸ್ಟ್ ಆಗಬೇಕು, ಕ್ಯಾಂಡಮ್ ಇದಕ್ಕಿಂತ ಮೇಲ್ಗಡೆ ಇರಬೇಕು, ಕ್ಲೋಸ್ ಆಗಬೇಕು. ತಗೊಳ್ಳಿ, ತೊಂದರೆ ಇಲ್ಲ. ಒಂಚೂರು ಏನೋ ಎಕ್ಸಾಕ್ಟ್ ರೀಟೆಸ್ಟ್ ಆಗಿಲ್ಲ, ಒಂದು ಸ್ವಲ್ಪ ಮೇಲ್ಗಡೆ ರೀಟೆಸ್ಟ್ ಆಗಿದೆ, ತೊಗೊಳ್ಳಿ ಆಯಿತಾ. ತೊಗೊಂಡ್ರೆ ಇದ್ರ ಕೆಳಗಡೆ ನಿಮ್ಮ ಸ್ಟಾಪ್ ಲಾಸ್ 80 ರೂಪಾಯಿ ನಿಮ್ಮದು ಎಂಟ್ರಿ ಬರುತ್ತೆ, 84 ರೂಪಾಯಿ ಎಂಟ್ರಿ ಬರುತ್ತೆ, 84 85 ರೂಪಾಯಿ ಆಯಿತಾ. 81 ಅನ್ನೋದು ತೋರಿಸ್ತದೆ, 80 ರೂಪಾಯಿ, 78 ರೂಪಾಯಿ, 79 ರೂಪಾಯಿ ನಿಮ್ಮದು ತೋರಿಸ್ತಾ ಇದೆ. ಏನು ಫಸ್ಟ್ ಟಾರ್ಗೆಟು 118 ಆಯಿತಾ. ಸೆಕೆಂಡ್ ಟಾರ್ಗೆಟ್ ಹಿಟ್ ಆಗಿಲ್ಲ. ನೋಡಿ ಇನ್ನೊಂದು ಏನಾದ್ರು, ಈ ಝೋನ್ ತುಂಬ ದೊಡ್ಡದು ತೋರಿಸ್ತಾ ಇದೆ ಈ ಸ್ಟ್ರೈಕ್ ಪ್ರೈಸಲ್ಲಿ. ಏನು ಮಾಡಬೇಕು ಈಗ, ಈ ಥರ ಹಾಕ್ಕೊಂಡು ಆಯಿತಾ ಲೈನನ್ನು ಹಾಕ್ಕೊಂಡ್ಬಿಡ್ಬೇಕು ಆಯಿತಾ. ಈ ಥರ ಲೈನ್ ಹಾಕ್ಕೊಂಬಿಟ್ರೆ ಇದು ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿದೆ, ಇದು ಬ್ರೇಕ್ ಆದರೆ ಸೆಕೆಂಡ್ ಟಾರ್ಗೆಟು ಆಯಿತಾ. ಯಾಕೆ ಇದನ್ನು ಮಾಡಬೇಕು, ಈ ಝೋನು ತುಂಬ ದೊಡ್ಡದಾಯಿತು ಅಂತ ನಾನು ಹೇಳ್ತಾ ಇರೋದು. ಸ್ಕ್ಯಾಲ್ಪಿಂಗ್ ಮಾಡೋರಿಗೆ ಒಂದೊಂದೇ ಟಾರ್ಗೆಟ್ ಸಾಕು, ಅಂದರೆ ಒಂದೊಂದೇ ಟಾರ್ಗೆಟಲ್ಲಿ ಎಂಟ್ರಿ ಎಕ್ಸಿಟ್ ಕೂಡ ಮಾಡ್ಬೋದು. ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಯಾರಾದರೂ ಇಂಡಿಕೇಟ್ರನ್ನ ಆ್ಯಕ್ಟಿವೇಟ್ ಮಾಡ್ಕೊಂಡ್ಬೋರಿಗೆ ಅವರಿಗೆ ಪರ್ಸ್ನಲ್ ಆಗಿ ಅವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ಇನ್ನೂ ಹೇಳ್ಕೊಡ್ತೀವಿ ಸ್ಕ್ಯಾಲ್ಪಿಂಗಿಗೆ ಹೆಂಗೆ ಯೂಸ್ ಮಾಡ್ಕೊಂಡು. ನೋಡಿ ಇಲ್ಲೂ ಕೂಡ 1 2 3 ಇಲ್ಲಿ 3 ಟಾರ್ಗೆಟ್ ಹಿಟ್ಟಾಗಿದೆ. ಈಗ ಇಲ್ಲಿ ಕೂಡ ನಿಮ್ಮದು ಸ್ಟಾಪ್ ಲಾಸ್ ಎಷ್ಟು ಇರ್ತಿತ್ತು, ಟಾರ್ಗೆಟ್ ಇಲ್ಲಿ ತನಕ ಬಂದಿದೆ. ಅಂದರೆ ನೋಡಿ ನಾನು ಹೇಳ್ತಾ ಇರೋದು, ಎಲ್ಲರೂ ಇಷ್ಟು ಯೂಸೇ ಮಾಡ್ತಾರೆ, ಇಷ್ಟೇ ಟಾರ್ಗೆಟ್ ಇಟ್ಕೊಳ್ತಾರೆ ಅಂತಲ್ಲ. ಆ್ಯಸ್ ಪರ್ ನಮ್ಮ ರೂಲ್ಸ್ ಪ್ರಕಾರ ನೀವು ಹೋದರೆ ಎಲ್ಲಿ ತನಕ ಟಾರ್ಗೆಟ್ ಇಟ್ಟಾದರೆ ನಿಮ್ಗೆ ಎಷ್ಟು ಬರ್ತಿತ್ತು ಅಂತ ನಾನು ಹೇಳ್ತಾ ಇರೋದು ಆಯಿತಾ. ನೋಡಿ ಫಸ್ಟ್ ಟಾರ್ಗೆಟಿಗಾದರೆ ಫಸ್ಟ್ ಟಾರ್ಗೆಟಿಗೆ ಎಕ್ಸಿಟ್ ಆದರೆ 1:3, ಸೆಕೆಂಡ್ ಟಾರ್ಗೆಟಿಗೆ ಎಷ್ಟು ಎಕ್ಸಿಟ್ ಆದರೆ 1:8, ಥರ್ಡ್ ಟಾರ್ಗೆಟಿಗಾದರೆ 1:12 ಬರ್ತಾಯಿದೆ ನಮಗೆ ಆಯಿತಾ. ಇದು ಆಪ್ಷನ್ ಚಾರ್ಟಲ್ಲಿ ಕೂಡ ವರ್ಕ್ ಆಗುತ್ತೆ. ನಾನೀಗ ಏನು ಮಾಡ್ತೀನಿ, ಇದು ಕಮೋಡಿಟಿ, ಸೀದಾ ಕಮೋಡಿಟಿ ಚಾರ್ಟ್ನ ಆನ್ ಮಾಡ್ತೀನಿ. ಕಮೋಡಿಟಿ ಅದು ಕ್ರೂಡ್ ಆಯಿಲ್. ನಾವು ನಾರ್ಮಲಿ ಕ್ರೂಡ್ ಆಯಿಲ್ ನೋಡೋಣ. ಈಗ ಕ್ರೂಡ್ ಆಯಿಲಿಗೆ ಏನು ಮಾಡಬೇಕು, ಕ್ರೂಡ್ ಆಯಿಲಿಗಾದರೆ ಏನು ಮಾಡಬೇಕು ಹೇಳಿದ್ರೆ, ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ, ಬೇರೆ ಯಾವುದೇ ಥರ ಸೆಟ್ಟಿಂಗ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ನಂಬರ್ ಆಫ್ ಡೇಸ್ ಪ್ಲಾಟ್ ಅಂತ ತೋರಿಸ್ತಾ ಇದೆ. ಅಂದರೆ ಈ ಡೇಟಿಂದ ಹಿಂದಿನ 10 ಡೇಟಿಗೆ 10 ದಿವಸದಕ್ಕೆ ಇದು ಚಾರ್ಟ್ ಅಪ್ಲೈ ಆಗಿದೆ. ನೀವು ಇದನ್ನು ಬೇಕಿದ್ರೆ 100 ಅಂತ ಇಟ್ಕೊಳ್ಬೋದು ಆಯಿತಾ. ಎಷ್ಟಾದರೂ ತೊಂದರೆ ಇಲ್ಲ. ಈ 1 ಮಿನಿಟ್ ಇದೆಯಲ್ಲ ಕ್ಯಾಂಡಲ್ಸ್, ಸೆಲೆಕ್ಟ್ ಕ್ಯಾಂಡಲ್ ಡ್ಯೂರೇಷನ್ ಅಂತ, ಇದನ್ನು 5 ಮಿನಿಟ್ ಅಂತ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಚೇಂಜಸ್ ಇಲ್ಲ. ಓಕೆ ಕೊಟ್ರಾಯ್ತು. ನೋಡಿ ನಾವೇನು ಹೇಳಿದ್ವಿ, ಮಿಡಲ್ ಲೆವೆಲ್ ಏನು, ಸೆಕೆಂಡ್ ಕ್ಯಾಂಡಲಿಗೆ ನಿಮಗೆ ಎಂಟ್ರಿ ಬಂದಿದೆ. ಬೇಡ ಇಲ್ಲಿ ತಗೊಳ್ತೀರಾ, ಇಲ್ಲಿ ಇನ್ನೊಂದು ನೋಡಿ, ಟಾರ್ಗೆಟಲ್ಲಿ ನಮ್ಮ ಲೆವೆಲ್ಸಲ್ಲಿ ಹಿಟ್ ಆದಾಗ ಇದರ ಆ್ಯಕ್ಷನ್ಸ್ ಆಗಿದೆ ಅಂತ ನೋಡಿ. ಎಕ್ಸಾಕ್ಟ್ ನೀವು ಈಗ ನೋಡಿ ಈ ಥರ ದಿವಸದಲ್ಲಿ ಕ್ಯಾಂಡಲ್ ಚಾರ್ಟನ್ನು ಅಂದರೆ ರೂಲ್ಸ್ನ ಫಾಲೋ ಮಾಡ್ತಾ ಹೋದರೆ, ನಾನೇನು ಹೇಳಿದೆ ಕ್ಲಿಯರಾಗಿ ಹೇಳಿದ್ದೀವಿ, ವಿಡ್ತ್ ಚಿಕ್ಕದಿದೆ, ಈ ವಿಡ್ತು ಇದರ ಅಳತೆ ಚಿಕ್ಕದಿದೆ ಅಂದರೆ ಅವತ್ತು ಟ್ರೆಂಡಿಂಗ್ ಮೊಮೆಂಟಮ್ ಇರುತ್ತೆ, ಹೆಚ್ಚು ಟ್ರೆಂಡ್ ಬರುತ್ತೆ ಅಂತ ನೋಡಿ. ಕ್ರೂಡೆಲ್ಲ ಸಿಗ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ತನಕ ನೀವೇನಾದ್ರು ಇಟ್ಕೊಂಡಿದ್ರೆ 1:14 ಬಂದಿದೆ. ಫ್ಯೂಚರ್ಸಲ್ಲೇ ನೀವು ಎಂಟ್ರ್ ಆದರೆ, ಆಪ್ಷನ್ಸಲ್ಲಿ ಎಂಟ್ರ್ ಆದರೆ ಬರ್ಬೋದು. ಯಾಕಂದರೆ ಆಪ್ಷನ್ಸಲ್ಲಿ ಎಂಟ್ರ್ ಆದರೆ ಈ ಥರ ಕನ್ಸಾಲ್ಟೇಷನ್ ಆದಾಗ ಪ್ರೀಮಿಯಂ ಡಿಕೆ ಆಗುತ್ತೆ, ನಿಮ್ಮ ಕಾಸ್ಟ್ ತನಕ ಬಂದಿರ್ಬೋದು. ತಿರ್ಗಾ ನೀವು ಬೇರೆ ಈ ಥರ ಲೈನ್ ಕೂಡ ಒಂದು ಮ್ಯಾಜಿಕ್ ಲೈನ್ ಥರ ಯೂಸ್ ಮಾಡ್ಬೋದು, ಅಲ್ಲಿ ಬೇಕಾದರೆ ನೋಡಿ. ಡಬಲ್ ಕನ್ಫರ್ಮೇಷನಿಗೆ ಡಿಮಾಂಡ್ ಮತ್ತು ಸಪ್ಲೈ ಯೂಸ್ ಮಾಡ್ಕೊಳ್ಳಿ, ಟ್ರೆಂಡ್ ಕನ್ಫರ್ಮೇಷನ್ ಯೂಸ್ ಮಾಡ್ಕೊಳ್ಳಿ, ಅದೊಂದು ಸಮ ಕಾಸ್ಟ್, ಅವಾಗ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಆಯಿತಾ. ಇದನ್ನು ನಾವು ಜನರಲ್ ಲ್ಯಾಂಗ್ವೇಜ್, ಮಾರ್ಕೆಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆನಂತರ ಪ್ರತಿ ವಾರಕ್ಕೆ 2 ಯಾವ್ಯಾವ ಡೇಟಲ್ಲಿ ಯಾವ ಥರ ಬಂದಿದೆ ಅಂತ ನೋಡಿ. ನಾನು ಮೊನ್ನೆದು ಹೇಳ್ತಾ ಇಲ್ಲ, ನೀವು ಹಿಂದಿಂದು ಕೂಡ ನೋಡ್ಬೋದು. ನೀವು ಯಾವ ಡೇಟ್ ಹೇಳ್ತೀರೋ ಆ ಡೇಟಿನ ನೋಡಿ. ಇಲ್ಲೂ ವಿಡ್ತು ಚಿಕ್ಕದಿದೆ, ಮೊಮೆಂಟಮ್ ದೊಡ್ಡದಾಗಿ ಬಂದಿದೆ, ಒಂದೇ ಕಡೆ ಟ್ರೆಂಡ್ ಇದೆ ನೋಡಿ. ಈಗ ವಿಡ್ತು ದೊಡ್ಡದಿದ್ರೆ ಜಿಗ್ಜಾಗ್ ಇರುತ್ತೆ, ನಿಮಗೆ ಅದನ್ನು ಹಿಂದ್ಗಡೆ ತೋರಿಸ್ತೀವಿ ನೋಡಿ. ಅದಕ್ಕೂ ಹಿಂದಿನ ವಿಡ್ತು ಚಿಕ್ಕದಿದೆ ನೋಡಿ, ಒಂದು ಒಳ್ಳೆ ಅಪ್ ಮೊಮೆಂಟಮ್, ಒಂದು ಒಳ್ಳೆ ರಿವರ್ಸ್ ಮೊಮೆಂಟಮ್. ರೂಲ್ಸ್ ನೋಡಿ, ಇದೇ ರೂಲ್ಸು, ಎಂಟ್ರಿ ತೊಗೊಳಕ್ಕೆ ಯಾವುದೇ ಥರ ರೂಲ್ಸ್ ಚೇಂಜಸ್ ಇಲ್ಲ, ಇದೇ ರೂಲ್ಸು ಆಯಿತಾ. ನೋಡಿ ವಿಡ್ತು ಚಿಕ್ಕದಿದೆ, ಟ್ರೆಂಡು ಎಷ್ಟು, ನಿಮ್ಮ ರಿಸ್ಕ್ ಎಷ್ಟು ಇರ್ತಿತ್ತು, ಒಂದು ಕ್ಯಾಂಡಲು ರಿವಾರ್ಡ್ ಎಷ್ಟು ಇರ್ತಿತ್ತು. ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ, ನೋಡ್ಬೋದು ನೀವು ನೋಡಿ.
ಕನ್ಸಾಲಿಡೇಷನ್ ಆಗೋದಿದ್ರು ನಮ್ಮ ಮ್ಯಾಜಿಕ್ ಲೈನ್ ಹತ್ರ, ಮೊಮೆಂಟಮ್ ಸ್ಟಾರ್ಟ್ ಆಗೋದಿದ್ರು ಮ್ಯಾಜಿಕ್ ಲೈನ್ ಹತ್ರ. ಕನ್ಸಾಲಿಡೇಷನ್ ಹೆಚ್ಚು ಆದರೆ ಬ್ರೇಕ್ ಆದಾಗ ಮೊಮೆಂಟಮ್ ಜಾಸ್ತಿ ನೋಡಿ. ಇಲ್ಲ ಇಲ್ಲಿ ಕನ್ಸಾಲಿಡೇಷನ್ ಆಗಿಲ್ಲ ಅಂದರೆ ಈ ಮಿಡ್ಲಲ್ಲಿ ಜಿಗ್ಜಾಗ್ ಇರುತ್ತೆ, ಮೊಮೆಂಟಮ್ ಬರುತ್ತೆ ನೋಡಿ. ನಿಮ್ಮ ರಿಸ್ಕಿಗೆ ನಿಮ್ಮ ರಿವಾರ್ಡಿಗೆ ಚೆಕ್ ಮಾಡಿ ಆಯಿತಾ. ನೀವು ಯಾವ ಡೈಲಿ ಬೇಕಾದರೂ ಚೆಕ್ ಮಾಡ್ಬೋದು, ಎಷ್ಟು ಬೇಕಾದರೂ ಕ್ರಾಸ್ ಚೆಕ್ ಮಾಡ್ಬೋದು. ನೆಕ್ಸ್ಟು ಯಾವ ಯಾವ ಡೇಟಲ್ಲಿ ಯಾವ್ಯಾವ ಥರ ಮೊಮೆಂಟಮ್ಗಳು ಬಂದಿದೆ ಅನ್ನೋದನ್ನು ತೋರಿಸ್ತೀವಿ. ಈಗ ಇನ್ನು ಲಾಸ್ಟ್ ಈ ವಿಡಿಯೋ ಕೊನೆಯಲ್ಲಿ ಏನು ಹೇಳ್ತಾ ಇದ್ದೀವಿ ಕೇಳಿದ್ರೆ, ನಾವು ಇದು ನಮ್ಮ ಸ್ಟ್ರಾಟಜಿ ಎಲ್ಲ 2-3 ಸ್ಟ್ರಾಟಜಿನೇ ಮಿಕ್ಸ್ ಮಾಡಿದ್ದೀವಿ ಇದರಲ್ಲಿ ಆಯಿತಾ. ಈಗ ಏನು ಮಾಡ್ತಾ ಇದ್ದೀವಿ ನಾವು ಕ್ರಿಪ್ಟೋ ಚಾರ್ಟಿಗೆ ಹೋಗ್ತಾ ಇದ್ದೀವಿ. ಕ್ರಿಪ್ಟೋ ಅಂದರೆ BTC, ಇದು 24/7 ಇರುತ್ತೆ ಅಲ್ವಾ. ಅದಕ್ಕೆ ನಾವೇನು ಮಾಡಬೇಕು, ಈ ಸೆಟ್ಟಿಂಗ್ಸಿಗೆ ಹೋಗಿ ಸೆಟ್ಟಿಂಗ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ 24/7 ಅಂತ ಟಿಕ್ ಮಾಡಬೇಕು. ಇಲ್ಲಿ ಕ್ಯಾಂಡಲ್ ಡ್ಯೂರೇಷನ್ 5 ಇದೆಯಲ್ಲ, ಇದನ್ನು 15 ಅಂತ ಮಾಡಬೇಕು. ಈ ಥರ ಮಾಡಿ ಓಕೆ ಕೊಟ್ಕೊಂಡ್ರೆ ಆಯಿತು. ಬೇರೆ ಯಾವುದೇ ಥರ ಚೇಂಜಸ್ ಇಲ್ಲ ನೋಡಿ. ಲೈವ್ ಇವತ್ತಿನ ಮಾರ್ಕೆಟಲ್ಲಿ ನೋಡಿ, ಎಕ್ಸಾಕ್ಟ್ ನಮ್ಮ ಝೋನಲ್ಲಿ ನೀವು ಟ್ರೇಡ್ ಮಾಡಿದರೆ ಹಿಂಗೆ ಬರ್ತಿತ್ತು ನೋಡಿ. ಇದು ತುಂಬ ದೊಡ್ಡ ಪ್ರೈಸಿನ ಮೊಮೆಂಟಮ್ ಇರುತ್ತೆ, ಅಂದರೆ ಪ್ರೈಸ್ ದೊಡ್ಡದಿರುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ, ಸ್ಕ್ಯಾಲ್ಪಿಂಗ್ ಮಾಡ್ತಾರೆ ಆಯಿತಾ. ಸ್ಕ್ಯಾಲ್ಪಿಂಗ್ ಮಾಡೋರಿಗೆ 1 ಮಿನಿಟಿಗೆ ಹಾಕ್ಕೊಳ್ತಾರೆ. ನೀವು ಕ್ಯಾಂಡಲ್ 1 ಮಿನಿಟಿಗೆ ಅಂದರೆ ಚಾರ್ಟ್ನ 1 ಮಿನಿಟ್ ಮಾಡ್ಕೊಳ್ಳಿ. 1 ಮಿನಿಟಿಗೆ ಹಾಕಿದ್ರೆ ನಿಮ್ಮ ರಿಸ್ಕ್ ಎಷ್ಟು, ನಿಮ್ಮ ರಿವಾರ್ಡ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನಾವು ರೆಗ್ಯುಲರ್ ಆಗಿ ಕ್ರಿಪ್ಟೋನ ಟ್ರೇಡ್ ಮಾಡಲ್ಲ, ನಾವು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ಕ್ರಿಪ್ಟೋ ಟ್ರೇಡ್ ಮಾಡೋರಿಗೆ ಈ ಲೆವೆಲ್ ಸಿಕ್ಕಿದ್ರೆ ಹೆಂಗೆ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ. ಸ್ವಲ್ಪ ನೋಡಿ ವಿಚಾರ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇದನ್ನು ಹೇಗೆ ನಿಮ್ಮ ಚಾರ್ಟಿಗೆ ಆಕ್ಟಿವೇಟ್ ಮಾಡೋದು ಆಯಿತಾ. ನೀವು ಹೇಗೆ ಟ್ರೇಡ್ ಮಾಡಬೇಕು ಅಂತ ಪರ್ಸನಲಿ ಹೇಳ್ತೀವಿ ಆಯಿತಾ. ಯಾರಿಗೆ ಇಷ್ಟ ಇದೆ, ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಾಕ್ಕೊಳ್ಬೋದು. ಒಂದೇ ಇಂಡಿಕೇಟರ್ ಇಂಡಿಯನ್ ಮಾರ್ಕೆಟಲ್ಲಿ ಸ್ಪಾಟು, ಫ್ಯೂಚರ್ಸ್ ಮತ್ತು ಆಪ್ಷನ್ಸು, ಕಮಾಡಿಟಿ ಮಾರ್ಕೆಟ್ ಫ್ಯೂಚರ್ಸ್ ಮತ್ತು ಆಪ್ಷನ್ಸು, ಕ್ರಿಪ್ಟೋ ಮಾರ್ಕೆಟ್ ಫ್ಯೂಚರ್ಸ್, ಎಲ್ಲದಕ್ಕೂ ಒಂದೇ ಇಂಡಿಕೇಟರ್, ಸಮ್ಮ ಸೆಟ್ಟಿಂಗ್ಸ್ ಚೇಂಜ್ ಅಷ್ಟೇ. ಅದನ್ನು ನೀವು ತೊಗೊಂಡ ನಂತರ ಅದನ್ನು ಬೇಕಾದರೆ ಇನ್ನೊಂದು ಸಲ ಹೇಳ್ತೀವಿ, ಇಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಏನೇನು ಚೇಂಜಸ್ ಮಾಡಬೇಕಂತ, ವಿಡಿಯೋನ ನೋಡ್ಕೊಂಬಿಡಿ. ಕೊನೆಯಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ, ಅಥವಾ ನನಗೆ ಇಂಡಿಕೇಟರ್ ಬೇಡ, ಇದನ್ನು ಪರ್ಸ್ನಲ್ ಆಗಿ 1-to-1 ಕಲಿಸ್ಕೊಡ್ತಿರಕ್ಕಂದ್ರೆ ನಮ್ಮ ಹತ್ರ 1-to-1 ಕೋಚಿಂಗ್ ಇದೆ. ಮ್ಯಾನ್ಯುಯಲ್ ಆಗಿ ಇದು ಹೆಂಗೆ ವರ್ಕ್ ಆಗುತ್ತೆ, ಇದು ಯಾಕೆ ಹಿಂಗೆ ವರ್ಕ್ ಆಗುತ್ತೆ, ಅದಕ್ಕೆ ಒಂದು ನಮ್ಮದು ಸಪ್ರೇಟ್ ಸ್ಟ್ರಾಟಜಿಗಳಿದೆ. ಆ ಸ್ಟ್ರಾಟಜಿಗಳ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ಅದನ್ನು ಆ ಸ್ಟ್ರಾಟಜಿ ಪ್ರಕಾರ ನೀವು ಎಂಟ್ರಿ ಹೆಂಗೆ ಮಾಡ್ಬೋದು, ಹೇಗೆ ಝೋನ್ನ ಐಡೆಂಟಿಫೈ ಮಾಡ್ಬೋದು, ಯಾಕೆ ಈ ಮ್ಯಾಜಿಕ್ ಲೈನ್ ಹಿಂಗೆ ವರ್ಕ್ ಆಗುತ್ತೆ, ಈ ಮ್ಯಾಜಿಕ್ ಲೈನ್ ಹಿಂದಿನ ಲಾಜಿಕ್ ಏನು, ಈ ಮ್ಯಾಜಿಕ್ ಲೈನು ಇಂಡಿಕೇಟ್ರ್ ಇಲ್ಲದೆ ಮ್ಯಾನ್ಯುವಲಿ ಹಾಕೋದಿದ್ರೆ ಹೆಂಗೆ ಹಾಕಬೇಕು ಆಯಿತಾ, ಇವೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಬೇಕಿದ್ರೆ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದೇ ವಿಡಿಯೋ ನಮ್ಮ ಪ್ಯಾನ್ ಇಂಡಿಯಾ ಕಮ್ಯುನಿಟಿಯವರಿಗೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ, ಅಂದರೆ ಜನರಲ್ ಮಾರ್ಕೆಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ಬರ್ತಾ ಇದೆ. ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ, ಮಾಡಿದಾಗ ನಿಮಗೂ ಕೂಡ ಇದರ ಬೆನಿಫಿಟ್ ಸಿಗುತ್ತೆ.